ಹಲೋ ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ SBI ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಅಂತ ಇವಾಗ ನಮ್ಮ ಭಾರತ ಸರ್ಕಾರದ ವತಿಯಿಂದ ಹುದ್ದೆಗಳನ್ನು ಕರೆದಿದ್ದಾರೆ ವೀಕ್ಷಕರೇ. 2024ರಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ 2024ರಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟಾರೆಯಾಗಿ 1497 ಹುದ್ದೆಗಳಿವೆ ವೀಕ್ಷಕರೇ, SBI ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಅಂತ. ತಾವಿಲ್ಲಿ ನೋಡ್ಕೋಬಹುದು. ಈ ಹುದ್ದೆಗಳಿಗೆ ಸೇರ್ಪಡೆಯಾಗಲು ಯಾವ ರೀತಿ ಕ್ವಾಲಿಫಿಕೇಷನ್ ಇದ್ದಿರುತ್ತೆ, ಏಜ್ ಲಿಮಿಟ್ ಏನಿದ್ದಿರುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕೊನೆ ತನಕ ನೋಡೋಣ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ವಿಡಿಯೋನು ಯಾರಿಗೆ ಹೆಲ್ಪ್ಫುಲ್ ಆಗುತ್ತಲ್ಲ ಅಂಥವ್ರಿಗೆ ವಿಡಿಯೋನು ಶೇರ್ ಮಾಡಿ. ವೀಕ್ಷಕರೇ, ತಾವು ಇಲ್ಲಿ ನೋಡ್ಬೋದು, ನೇಮ್ ಆಫ್ ದ ಪೋಸ್ಟ್ SBI ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಅಂತ 2024 ಆನ್ಲೈನ್ ಫಾರ್ಮ್ ಇವಾಗ ತಾನೇ ಕರೆದಿದ್ದಾರೆ. ಪೋಸ್ಟ್ ಡೇಟ್ ಕೂಡ 13/9/2024ರಲ್ಲಿ ಕರೆದಿದ್ದು, ಬಟ್ ಲೇಟೆಸ್ಟ್ ಅಪ್ಡೇಟು ಇವತ್ತೇ ತಾನೇ ಆಗಿದೆ, 4/10/2024ರಂದು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಏನಾಗಿದೆ ತಾನೇ ಹೇಳಿದೆ, 1497 ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಹ್ಯಾಸ್ ಅಡ್ವರ್ಟೈಸ್ಡ್ ಎ ನೋಟಿಫಿಕೇಶನ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಆನ್ ರೆಗ್ಯುಲರ್ ಬೇಸಿಸ್ ಆರ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಬೇಸಿಸ್ ಮ್ಯಾಗನು ಕೂಡ ಈ ಆಫೀಸರ್ ಹುದ್ದೆಗಳನ್ನು ಇವಾಗ ಕರೆದಿದ್ದಾರೆ ಮತ್ತು ಕಾಂಟ್ರಾಕ್ಟ್ ಬೇಸ್ ಮ್ಯಾಗನು ಕೂಡ ಹುದ್ದೆಗಳನ್ನು ಕರೆದಿದ್ದಾರೆ. ದೋಸ್ ಕ್ಯಾಂಡಿಡೇಟ್ ಹೂ ಆರ್ ಇನಿಷಿಯೇಟೆಡ್ ಇನ್ ದ ವೇಕೆನ್ಸಿ, ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ವೇಕೆನ್ಸಿಯಲ್ಲಿ, ಸೊ ಡೀಟೇಲ್ಸ್ ಕಂಪ್ಲೀಟ್ ದ ಆಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಯಾರೆಲ್ಲ ಎಲಿಜಿಬಲ್ ಇದ್ದಿರಲ್ಲ ಅಪ್ಲೈ ಮಾಡಲು ಅಂಥ ಒಂದು ಅಭ್ಯರ್ಥಿಗಳು ಈ ನೋಟಿಫಿಕೇಶನ್ ಪೂರ್ಣವಾಗಿ ತಿಳ್ಕೊಂಡು ಅಪ್ಲೈ ಮಾಡ್ಬೋದು ಅಂತೇಳಿ ಈಗ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ SBI ಅನ್ನೋರು ಕೂಡ ತಿಳಿಸಿದ್ದಾರೆ. ವೀಕ್ಷಕರೇ, ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಇಲ್ಲಿ ನೋಡ್ಕೋಬೋದು. ಜನರಲ್ ವಿದ್ಯಾರ್ಥಿಗಳಂದರೆ OBC EWS ಕ್ಯಾಂಡಿಡೇಟ್ಗಳಿಗೆ 750 ರೂಪಾಯಿ, ಜನರಲ್ ವಿದ್ಯಾರ್ಥಿಗಳಾಗಲಿ ಅಥವಾ OBC ಆಗಲಿ EWS ಅಂಥ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ. ಅದೇ ರೀತಿ SC ST ಮತ್ತು PWD ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಪೇಮೆಂಟ್ ಯಾವ ರೀತಿ ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರ ತಾವು ಪೇಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಮತ್ತು 14/9/2024 ಅಂತ ಹೇಳಿದ್ದಾರೆ. ಲಾಸ್ಟ್ ಡೇಟ್ ಇವತ್ತೇ 14/10/2024, ಲಾಸ್ಟ್ ಡೇಟ್ ಇನ್ನೂ 10 ದಿನಗಳವರೆಗೆ ಲಾಸ್ಟ್ ಡೇಟ್ ಇದೆ ವೀಕ್ಷಕರೇ. ಲಾಸ್ಟ್ ಡೇಟ್ ಬಂದುಬಿಟ್ಟು 14/10/2024 ಅಂತ ಹೇಳಿದ್ದಾರೆ. ಬಟ್ ಇವತ್ತು ತಾನೇ ಜಸ್ಟ್ ಅಪ್ಡೇಟ್ ಮಾಡಿದ್ದಾರೆ, ಮತ್ತೊಂದು ಸಲ ಅವರು ಇವತ್ತೇ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇವತ್ತಿನ ಡೇಟ್ ಕೂಡ ಇಲ್ಲಿದೆ ವೀಕ್ಷಕರೇ, 4/10/2024 ಅಂತೇಳಿ ಲೇಟೆಸ್ಟ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಡೆಪ್ಟಿ ಮ್ಯಾನೇಜರ್ ಹುದ್ದೆಗಳು ವೀಕ್ಷಕರ ಡಿಪಾರ್ಟ್ಮೆಂಟಲ್ಲಿ SBIನಲ್ಲಿ ಡೆಪ್ಟಿ ಮ್ಯಾನೇಜರ್ ಸಿಸ್ಟಮ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡೆಲಿವರಿ ಹುದ್ದೆಗಳು 187 ವೇಕೆನ್ಸಿಗಳು ಖಾಲಿ ಇದ್ದಿದ್ದು, ಮತ್ತು ಅದೇ ರೀತಿ ಡೆಪ್ಟಿ ಮ್ಯಾನೇಜರ್ ಸಿಸ್ಟಮ್ ಇನ್ಫ್ರಾ ಸಪೋರ್ಟ್ ಆ್ಯಂಡ್ ಕ್ಲೌಡ್ ಆಪರೇಷನ್ ಅವರು 412 ಹುದ್ದೆಗಳು ಕರೆದಿದ್ದಾರೆ ಆ ಡಿಪಾರ್ಟ್ಮೆಂಟಲ್ಲಿ. ಡೆಪ್ಟಿ ಮ್ಯಾನೇಜರ್ ಸಿಸ್ಟಮ್ ಅಂದರೆ ನೆಟ್ವರ್ಕಿಂಗ್ ಆಪರೇಷನ್ದವರಿಗೆ 80 ಹುದ್ದೆಗಳಿವೆ. ಅವರಿಗೆ ಕೂಡ ಏಜ್ ಲಿಮಿಟ್ ಬಂದುಬಿಟ್ಟು 25ರಿಂದ 30 ವರ್ಷ ಏಜ್ ಲಿಮಿಟ್ ಇದ್ದಿರುತ್ತೆ ವೀಕ್ಷಕರೇ. ತಾವು ನೋಡ್ಬೋದು, ಡೆಪ್ಟಿ ಮ್ಯಾನೇಜರ್ ಇದು ಆರ್ಹೆಟಿಕ್ ಅಂತೇಳಿ IT ಮ್ಯಾಗಿದೆ, ಅದು IT ಆರ್ಹೆಟಿಕ್ 27 ಹುದ್ದೆಗಳಿವೆ. ಸೇಮ್ ಇದಕ್ಕೂ ಏಜ್ ಲಿಮಿಟ್ 25ರಿಂದ 30 ವರ್ಷ. ಡೆಪ್ಟಿ ಮ್ಯಾನೇಜರ್ ಅವೆಲ್ಲ ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ಗಳಿಗೆ ಡಿವೈಡ್ ಆಗಿದೆ. ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತೇಳಿ 7 ಪೋಸ್ಟ್ಗಳಿವೆ. ಸೊ ಅವರಿಗೂ ಕೂಡ 25ರಿಂದ 30 ವರ್ಷ ಏಜ್ ಲಿಮಿಟ್ ಇದ್ದಿರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು ಇವೆ ವೀಕ್ಷಕರು, 784 SBI ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿವೆ, 21ರಿಂದ 30 ವರ್ಷ ಅಂತ ಹೇಳಿದ್ದಾರೆ ವೀಕ್ಷಕರೇ. ಅಪ್ಲೈ ಮಾಡಲು ಎಕ್ಸ್ಟೆಂಡೆಡ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋ ಕೊನೆಯ ದಿನಾಂಕ ಇದೆ. ನಾನು ನೋಟಿಫಿಕೇಶನ್ ಕೂಡ ತಮಗೆ ತೋರಿಸ್ತಿದ್ದೀನಿ, ಬೇಕಾದರೆ ನಾನು ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಾಗಿದ್ರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಅಂತ ತರ್ತಾ ಇರ್ತೀನಿ. ಕಮೆಂಟ್ ಬಾಕ್ಸ್ ಮುಖಾಂತರ ತಾವು ತಿಳಿಸ್ಬೋದು. ಸೊ ತಾವು ಇಲ್ಲಿ ನಿಮಗೆ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ, ತಾವು ಇಲ್ಲಿ ನೋಡ್ಕೋಬೋದು ನೋಟಿಫಿಕೇಶನ್ ಕೂಡ ವೀಕ್ಷಕರೇ. SBI ಬ್ಯಾಂಕ್ ವತಿಯಿಂದ ಕರೆದಂಥ ಹುದ್ದೆಗಳು ಇವೆಲ್ಲ. ರಿಕ್ವೈರ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಆನ್ ರೆಗ್ಯುಲರ್ ಬೇಸಿಸ್ ಅಂತ ಹೇಳಿದ್ದಾರೆ ಅವರು. ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿದ್ದರು, ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ. ಪೇಪರ್ ಕಟೌಟ್ನಲ್ಲಿ ಕೂಡ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಈ ಹುದ್ದೆಗಳಿಗೆ ಬೇಕಾಗಿದ್ದಾರೆ ಅಂತೇಳಿ. ಸೊ ಸ್ಕ್ರೀನನ್ನು ವಿಡಿಯೋನ ಫೋಸ್ ಮಾಡಿ ಕೂಡ ಈ ನೋಟಿಫಿಕೇಶನ್ ನೋಡ್ಕೋಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ನಾನು ಇದೀಗ ತಾನೇ ಹೇಳಿದೆ ಹುದ್ದೆಗಳು ಡಿವೈಡ್ ಮಾಡಿದ್ದಾರೆ ಅಂತೇಳಿ. ಡೆಪ್ಟಿ ಮ್ಯಾನೇಜರ್ ಮುಖಾಂತರ ಕೂಡ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ, ಮತ್ತು ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ಒಟ್ಟಾರೆಯಾಗಿ 700ಕ್ಕಿಂತ ಅಧಿಕ ಹುದ್ದೆಗಳಿವೆ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ. ಸೊ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ 700ಕ್ಕಿಂತ ಅಧಿಕ ಹುದ್ದೆಗಳಿವೆ, ಮತ್ತು ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟು ಹುದ್ದೆಗಳು ಕೂಡ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡ್ಕೋಬೋದು. ಈ ಎಕ್ಸಾಮ್ ಯಾವ ರೀತಿ ಇದ್ದಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ವೀಕ್ಷಕರೇ. ತಾವು ನೋಡ್ಬೋದು ವೀಕ್ಷಕರೇ, ಅದರ್ ಕ್ವಾಲಿಫಿಕೇಷನ್ ಅಂತೇಳಿ ಕೇಳಿದ್ದಾರೆ. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತೇಳಿ ಇಲ್ಲಿ ಹೇಳಿದ್ದಾರೆ, ನೋಡ್ಕೋಬೋದು ತಾವು. ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ 2 ವರ್ಷ ಇದ್ದಿರಬೇಕು, ಇಲ್ಲಾಂದ್ರೆ ಮಿನಿಮಮ್ 4 ವರ್ಷ ಅಂತ ಹೇಳಿದ್ದಾರೆ IT ಸೆಕ್ಟರ್ ಒಳಗಿದ್ದವರಿಗೆ. ತಾವು ನೋಡ್ಕೋಬೋದು ಸ್ಪೆಸಿಫಿಕ್ ಸ್ಕಿಲ್ಸ್ ಏನೇನು ಇದ್ದಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಮಾಹಿತಿ. ಸೊ ಡೀಟೇಲ್ ಆಗಿ ನೋಟಿಫಿಕೇಶನ್ ನೋಡೋಕ್ಕಿಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಪೂರ್ತಿಯಾಗಿ ಓದ್ಕೊಂಡು ತಿಳ್ಕೊಬೋದು ವೀಕ್ಷಕರೇ. ಯಾರು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಂದು ತಲುಪಿಸ್ತಾ ಇರ್ತೀನಿ. ಈ ವಿಡಿಯೋನು ನಿಮ್ಮ ಸ್ನೇಹಿತರಲ್ಲಿ ಕೂಡ ಶೇರ್ ಮಾಡಿ. ಯಾರು ಈ ಹುದ್ದೆಗೆ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋನು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.